ವಿಡಿಯೋ ಮಾಡಕ್ಕೆ ಮೀಸಲಾತಿ ವಿರೋಧಿಗಳಿಗೆ ಧಿಕ್ಕಾರ. ಮೀಸಲಾತಿ ವಿರೋಧಿಗಳಿಗೆ ಧಿಕ್ಕಾರ. ಜೈ 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 ಭೀಮ್. ಜೈ ಭೀಮ್, ಜೈ ಭೀಮ್. ಜೈ 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 ಭೀಮ್. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ, ಅನ್ಯಾಯ, ಅಯ್ಯಯ್ಯೋ, ಅನ್ಯಾಯ. ಗುಂಡಾ ಸರ್ಕಾರಕ್ಕೆ ಧಿಕ್ಕಾರ. ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಕಾನೂನಲ್ಲ ಸರ್. ಸಿಎಂ ಎಲ್ ಎಫ್ಐಆರ್ ಮಾಡಿದ್ರ, ಡಿಸಿಎಂ ಎಲ್ ಎಫ್ಐಆರ್ ಮಾಡಿದ್ರ, ನಮ್ಮನ್ನು ತಗೊಂಡು ತಡೆಯಬೇಕು. ಅಲ್ಲ, ನೋಟಿಸ್ ಕೊಡ್ತೀರ. ಈ ಹೈಕೋರ್ಟ್ ಆದೇಶ ಸಂಖ್ಯೆ ಸಿಎಂ ಗೊತ್ತಿರಲಿಲ್ಲ. ಈ ಹೈಕೋರ್ಟ್ ಕತೆಗಿದೆಲ್ಲ ಮಾಡಬೇಡಿ, ಕ್ಲಾರಿಫೈ ಮಾಡಬೇಕು. ಸೈಲೆಂಟ್ ಆಗಿ ಇರಿ ಸರ್, ಒಂದು ನಿಮಿಷ. ಲಾ ಅಂಡ್ ಆರ್ಡರ್ ಅಂದ್ರೆ ಎಲ್ಲರಿಗೂ ಒಂದೇ ಆಗ್ಬೇಕು. ಅಲ್ಲ, ಒಂದು ನಿಮಿಷ. ನಾನು ನಿಮ್ಗೆ ಇರೋದು, ನಮಗೆ ನೀವು ಎಕ್ಸ್ಪ್ಲೇಷನ್ ಕೊಡ್ಬೇಕು. ಅಂತ ಕತೆ ಪದ್ಯ ಆ ಲ್ಯಾಂಗ್ವೇಜ್ ದಯವಿಟ್ಟು ಕತೆ ಹೇಳ್ಬೇಕು. ಕತೆ ಹೇಳಕ್ ಬಂದಿಲ್ಲ ಸರ್, ಸ್ಟೋರಿ ಇದನ್ನೇ ಹೇಳ್ತಾ ಇದ್ದೀನಿ. ಅಲ್ಲಲ್ಲ, ಸರ್ ವೈಲೇಷನ್ ಅನ್ನೋದಂಥದ್ದು ಸರ್ಕಾರ ಮಾಡಿದ್ರೆ ಓಕೆ, ಜನಸಾಮಾನ್ಯ ಮಾಡಿದ್ರೆ ನಾಟ್ ಓಕೆ ಅಲ್ಲ. ಸರ್ಕಾರ ಮಾಡಿದ್ರೆ ಈಗ ಒಂದು ಕೆಲಸ ಮಾಡಿ. ಇದೇ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ, ತಿರುಪತಿಗೆ ಪಾದಯಾತ್ರೆ ಸಾವಿರ ಜನ ಹೋಗ್ತಾರೆ. ಯಾವತ್ತು ತಡೆದಿದ್ದೀರಿ ಇದು? ನಾವು ಕೂಡ ಚಮ್ಮಾಳಿಗೆ ಹೊತ್ಕೊಂಡು ಹೋಗ್ತಾ ಇರೋದು. ನಾವೇನು ಇಲ್ಲಿ ಯಾರಿಗೇನು ಇದು ಮಾಡ್ತಿಲ್ಲ, ತೊಂದರೆ ಮಾಡ್ತಿಲ್ಲ. ಅಲ್ಲ, ಧಾರ್ಮಿಕ ಯಾತ್ರೆ ಮಾಡ್ತೀವಿ ಅಂತ ನಾನು ಹೇಳಿಲ್ಲ. ಅವ್ರಿಗೇನ್ ಪಾದಯಾತ್ರೆನ ಇರಿ ಸರ್, ಒಂದು ನಿಮಿಷ. ನೀವು ಧಾರ್ಮಿಕ ಪಾದಯಾತ್ರೆಗೆ ಅವಕಾಶ ಅಲ್ಲ, ಹೈಕೋರ್ಟ್ ಆರ್ಡರ್ ಅಲ್ಲಿ ಧಾರ್ಮಿಕವಾಗಿದ್ರೆ ಅದು ನೀವು ಪಾದಯಾತ್ರೆಗೆ ಅವಕಾಶ ಮಾಡ್ಕೊಡ್ಬೋದು ಅಂತ ಹೇಳ್ತಾರೆ. ಇಲ್ಲ, ಹಂಗಿಲ್ಲ. ಅವರು ಇಂಡಿಪೆಂಡೆಂಟ್ ಒಬ್ಬೊಬ್ರು ಹೋಗ್ತಾರೆ. ನಾವು ಕಂಪೇರ್ ಮಾಡಿ ನಿಮ್ ಜೊತೆ ಮಾತಾಡಲ್ಲ. ಸರ್, ಈಗ ಕೇಳಿಸ್ಕೊಳ್ಳಿ ಸರ್. ನಾವು ಕೂಡ ಇಂಡಿಪೆಂಡೆಂಟ್ ಗೆ ಗುಂಪಾಗಿ ಹೋಗ್ಬಾರ್ದಪ್ಪ ನಿಮ್ಗೆ. ನಾವ್ ಯಾಕೆ ಗುಂಪಾಗಿ ಹೋಗ್ತೇವೆ? ಅಲ್ಲ, ಗುಂಪಾಗಿ ಹೋಗೋದೇ ಇಲ್ಲ. ಒಳ್ಳೆ ಸರಿ ಹೋಯ್ತಲ್ಲ. ಒಬ್ಬೊಬ್ರು ಹೋಗ್ತೀವಿ ಇಂಡಿವಿಜುವಲ್ ಆಗಿ. ಒಬ್ಬರಿಗೆ 100 ಮೀಟರ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ. ಇಲ್ಲ ಸರ್, ಎಲ್ಲಿವರೆಗೆ 35 ವರ್ಷದ ನಮಗೆ ಬದುಕಿನ ಕಷ್ಟ ಅದಲ್ಲ, ಅದನ್ನ ಸರ್ಕಾರಕ್ಕೆ ಹೇಳಿಕೊಟ್ಟಿರೋದು. ನಾವು ಈಗ ಒಂದು ನಿಮಿಷ, ನಾವು ಡಿಜಿಪಿ ಅಂಡ್ ಐಜಿಪಿ ಪರ್ಮಿಷನ್ ತಗೊಳ್ಳುವಾಗ ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ಹಿಡಿದು ಬೆಂಗಳೂರಿಗೂ ಕೂಡ ಪಾದಯಾತ್ರೆ ಅಂತ ಹೇಳಿದ್ದೀವಿ. ಸಂಬಂಧಪಟ್ಟ ಏನ್ ಕಂಡೀಷನ್ ಇದೆ? ಬೆಂಗಳೂರಿಗೆ ಬರಬಾರ್ದು ಕಂಡೀಷನ್ ಎಲ್ಲೂ ಇಲ್ಲ. ಅದೇ ರೀತಿ ಬರ್ತಾ ಇದೀವಿ. ಯಾವ ರೀತಿ ಹೋಗ್ಬೇಕು? ಯಾವ ರೀತಿ ಹೋಗ್ಬೇಕು? ಅಲ್ಲ, ನೀವ್ ಹೇಳಿ ಯಾವ ರೀತಿ ಹೋಗ್ಬೇಕು? ನಾವು ಪಾದಯಾತ್ರೆ ಅಂತ ಮೆನ್ಷನ್ ಮಾಡಿನೇ ಕೊಟ್ಟಿರೋದು. ಪಾದಯಾತ್ರೆ ಅಂತ ಮೆನ್ಷನ್ ಮಾಡಿನೇ ಕೊಟ್ಟಿರೋದು. ಡಿಜಿ ಅಂಡ್ ಐಜಿಪಿ ಪಾದಯಾತ್ರೆಗೆ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು. ನಾವು ಏನ್ ಕಾನೂನಿಗೆ ಅದನ್ನ ಜಾರಿ ಮಾಡಿ ನೋಟಿಸ್ ಕೊಡ್ತೇವೆ, ತಗೊಳ್ಳಿ. ಅದಕ್ಕೆ ಇಲ್ಲ ಸರ್, ನಾನು ಅಕ್ಸೆಪ್ಟ್ ಮಾಡಕ್ಕೆ, ನಾನು ಸರ್ಕಾರದ ಯಾವ ಆದೇಶವನ್ನು ನಾನು ಅಕ್ಸೆಪ್ಟ್ ಮಾಡಕ್ಕೆ ಇಲ್ಲ. ಈಗ ಸಿದ್ದರಾಮಯ್ಯ ಅವ್ರಿಗೊಂದು ಕಾನೂನು, ಡಿ.ಕೆ. ಶಿವಕುಮಾರ್ ಅವ್ರಿಗೊಂದು ಕಾನೂನು, ನಮ್ಗೊಂದು ಕಾನೂನು ಇದೆಯಾ ಸರ್? ಎಲ್ಲರಿಗೂ ಒಂದೇ ಕಾನೂನು ಅಲ್ಲ. ಒಂದಿದೆಯಾ ಸರ್? ಪಾದಯಾತ್ರೆ ಮಾಡಂಗಿಲ್ಲ. ಹೈಕೋರ್ಟ್ ಆದೇಶ ಇದೆ, ನಗರವಿದ್ದು ಅದು ಮಾಡ್ಕೊಂಡು ಅಲ್ಲ ಸರ್, ಕೋಟೆ ಸರ್ಕಾರ ಮಾಡ್ಕೊಂಡು ಮುಂದೋಗಿ ನಾವು 35 ವರ್ಷಗಳ ಅರ್ಥ ಮಾಡ್ಕೊಳ್ಳಿ. 35 ವರ್ಷಗಳ ಅವರ ಕೇಳಿ ಸಹಕಾರ ಮಾಡ್ತೀವಿ, ಕರ್ಕೊಂಡು ನಿಮ್ಮ ಇಲಾಖೆಯ ಸಹಕಾರದ ಬಗ್ಗೆ ಎರಡನೇ ಮಾತಾಡಕ್ಕಾಗಲ್ಲ ಯಾರು ಕೂಡ. ಅದು ನನಗೆ ಗೊತ್ತಿಲ್ಲ, ಆ ರೆಸ್ಪೆಕ್ಟ್ ನನಗೆ. ಆದ್ರೆ ಈಗ ಕೇಳಿ ಸರ್, ಒಂದ್ ನಿಮಿಷ. ನೀವು ನಿಮ್ಮ ಕಾನೂನನ್ನ ನೀವು ಮಾಡ್ತಿದ್ರಿ ಇಲ್ಲ ಅಂತಲ್ಲ.
ನಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕುವಂತದ ಸರ್ಕಾರದ ಮಾತು ಕೇಳಿ ನಮ್ಮನ್ನು ತಡಿತೀರಿ ಅಂತಂದ್ರೆ ಸರ್ಕಾರದ ಮಾತು ಕೇಳಿ ಇವತ್ತು ಯಾರ್ಯಾರೆಲ್ಲ ನಿಮ್ಮ ಇಲಾಖೆಯವರು ಏನಾಗಿದ್ದಾರೆ ನಾವು ಅದೇ ಆಗೋದು. ಪ್ರತಿಭಟನೆ ಹತ್ತಿಕ್ತಾ ಇಲ್ಲ. ಹತ್ತಿಕ್ತಾ ಇದ್ದೀರಾ ಪ್ರತಿಭಟನೆ ಸರ್? ಈ ರೀತಿ ಮಾಡಕ್ ಬರಲ್ಲ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ. ಸರ್ ಪ್ರತಿಭಟನೆ ಹಿಂಗೆ ಮಾಡ್ತೀವಿ ಅಂತ ನಾವು ಆಲ್ರೆಡಿ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿ ನೀವು. ಇಲ್ಲ ನಾವು ಬರ್ದೇ ಕೊಟ್ಟಿದ್ದೀವಿ. ಯಾಕಂದ್ರೆ ಇಲ್ಲಿ ತನಕ ಬರಲಿಕ್ಕೆ ನಿಮ್ಗೆ ಹಕ್ಕಿದೆ. ಇನ್ನು ಮುಂದೆ ಬೆಂಗಳೂರು ಸಿಟಿ ಸ್ಟಾರ್ಟ್ ಆಯ್ತು, ಈಗ ಸರಹದ್ದು ಇನ್ನು ಮುಂದೆ ಅವಕಾಶ ಇಲ್ಲ. ಪಾಕಿಸ್ತಾನ ಬಂದಿದ್ದು ಸರ್ ನಾವು. ಅಲ್ಲ ಬೆಂಗಳೂರಿಗೆ ವಿಧಾನಸೌಧದ ಮುಂದೆನೆ 4 ಕಿಲೋಮೀಟರ್ ನಿಷೇಧಾಜ್ಞೆ. ಅಲ್ಲಿ ಗುಂಪು ಕೊಡಂಗಿಲ್ಲ, ಪ್ರತಿಭಟನೆ ಮಾಡಂಗಿಲ್ಲ ಅಂತ. ನೀವು 4 ಕಿಲೋಮೀಟರ್ ಅಲ್ಲ 400 ಮೀಟರ್ ಇರಲಿಲ್ಲ, ವಿಧಾನಸೌಧ ಮುಂದೆ ಲಕ್ಷಾಂತರ ಜನ ಸಸ್ಪೆಂಡ್ ಮಾಡಬೇಕು. ಜನಸಂಚಾರಕ್ಕೆ ಟ್ರಾಫಿಕ್ ಎಲ್ಲ ಇದಾಗುತ್ತೆ. ನಾವು ಯಾರಿಗೂ ಟ್ರಾಫಿಕ್ ಮಾಡ್ಬೇಕು ಅಂತ ಇಲ್ಲ. ನಮ್ಮ ಪಾಡಿ ನಾವು ಒಂದು ಸೈಡ್ ಅಲ್ಲಿ ಹೊಂಟೋಯ್ತೀವಿ. ಸಿಂಗಲ್ ಲೈನ್ ಹೋಗ್ತೀವಿ, ಡಬಲ್ ಲೈನ್ ಇಲ್ಲ. ಇಲ್ಲ ಹೋಗಂಗಿಲ್ಲ ಅಂತ ಹೇಳ್ತಿದ್ರಲ್ಲ, ಪ್ರಶ್ನೆ ಮಾಡಲ್ಲ ಅದು. ನಾನು ಆಗಲೇ ಕೇಳಿದೆ, ಈ ಧರ್ಮಸ್ಥಳ ಸಾವಿರಾರು ಜನ ಹೋಗ್ತಾರಲ್ಲ, ಕೇಳ್ತೀರಾ? ತೊಂದರೆ ಆದ್ರೂ ಏನ್ ಹೇಳ್ಬೇಕಲ್ಲ ನೀವು? ನಮ್ಮಿಂದ ಏನ್ ತೊಂದರೆ ಆಗಲ್ಲ ಅದಾದ್ರೂ ಹೇಳ್ಬೇಕಲ್ಲ ನೀವು? ಏನ್ ತೊಂದರೆ ಅಲ್ಲ ನೈಸ್ ರೋಡ್ ಇದೆ, ಹೋಗ್ತಾ ಇದೆ ಸರ್. ಕೇಳಿಸ್ಕೊಳ್ಳಿ, ಖಂಡಿತ ಸರ್. ನೈಸ್ ರೋಡ್ ಇದೆ, ಹೋಗ್ತಾ ಇದೆ. ಈ ರೋಡ್ ಏನ್ ಈಗ ಒಂದು ನಿಮಿಷ ನಾವು ನಡ್ಕೊಂಡ್ಬಂದಲ್ಲ, ಟ್ರಾಫಿಕ್ ಪ್ರಾಬ್ಲಮ್ ಆಯ್ತಾ? ಸಿಂಗಲ್ ಲೈನ್ ಹೋಗ್ತೀವಿ, ಸಿಂಗಲ್ ಲೈನ್ ಹೋಗ್ತೀವಿ. ಮಾಡಾಗಿಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ. ಬಿಡಿ ಅಯ್ಯ ಫೋನ್ ಕೊಡಿ ಸರ್, ಫೋನ್ ಕೊಟ್ಟು ನೋಡ್ಬಿಡಲ್ಲ. ಕರೆಕ್ಟ್ ಫೋನ್ ಸೀದಾ. ಅಲ್ಲಿ ಕಾರ್ ಮಂಜು ಕೈಲಿ ಕಾರ್ ಎತ್ಕೊಬರಕ್ಕಲ್ಲ. ಮಂಜುಗೆ ಹೋಗ್ಬಿಟ್ಟು ಮಂಜು ಬೈಕ್